ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ, ದಯವಿಟ್ಟು ಮಾಡಿ, ಜೊತೆಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಹಳ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮಗಾಗಿನೇ ಪ್ರತಿ ದಿನ ಒಂದೊಂದು ವಿಡಿಯೋಗಳನ್ನು ಕೂಡ ನಾನು ಮಾಡಿ ಹಾಕ್ತಾ ಇರುವಂಥದ್ದು. ಇನ್ನು ಇವತ್ತು ಪ್ರತಿದಿನ ಅದೇ ರಾಶಿಫಲ, ಆ ರಾಶಿಗಿದು, ಈ ರಾಶಿಗಿದು, ಅಲ್ಲಿ ಹಿಂಗಾಗತ್ತೆ, ಇಲ್ಲಿ ಹಿಂಗಾಗತ್ತೆ, ಬಿಡಿ ಸಾಕು, ಟೆನ್ಷನ್ ತಗೊಂಡು ಸಾಕು. ಒಂದು ತಿಳ್ಕೊಳ್ಳಿ, ನಿತ್ಯ ಕಾರ್ಯಗಳಿಗೆ ಯಾವುದೇ ರಾಶಿ ಫಲವನ್ನು ನೋಡೋ ಅವಶ್ಯಕತೆ ಇಲ್ಲ. ವಿಶೇಷ ದಿನಗಳಲ್ಲಿ ನೋಡ್ಬೇಕು. ಯಾವುದೋ ಒಂದು ಏನೋ ಎಲ್ಲ ಸರಿಯಾಗಿತ್ತು ಸರ್, ಏನೋ ಒಂಚೂರು ವ್ಯತ್ಯಾಸ ಅಂತ ಅನ್ನಿಸ್ತಾ ಇದೆ, ಅವಾಗ ತೋರಿಸಿ. ಅಥವಾ ಯಾವುದೋ ಒಂದು ಗೃಹ ಪ್ರವೇಶ ಮಾಡಬೇಕು, ಯಾವುದೋ ಒಂದು ಭೂಮಿ ತಗೋಬೇಕು, ಯಾವುದೋ ಒಂದು ಇಂಪಾರ್ಟೆಂಟ್ ವರ್ಕ್ ಶುರು ಮಾಡಬೇಕು, ಮನೇಲಿ ಯಾವುದೋ ಶುಭ ಕಾರ್ಯ ಮಾಡಬೇಕು, ಈಸ್ ಅಗ್ರಿ, ಆ ಟೈಮಲ್ಲಿ ತೋರಿಸಿ. ಗೋಚಾರ ಹೇಗಿದೆ, ಅಥವಾ ಯಾವುದೋ ಒಂದು ಬೆಳೆ ಬಿತ್ತನೆ ಮಾಡಬೇಕು, ಏನೋ ಒಂದು ಹೊಸ ಕೆಲಸ ಮಾಡಬೇಕು, ಅವಾಗ ತೋರಿಸಿ. ಆ ಟೈಮ್ ನಿಮ್ಗೆ ಹೇಗಿದೆ, ಒಳ್ಳೆ ಕಾಲವನ್ನು ನೋಡ್ಕೊಂಡು ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ. ನೀವು ಪ್ರತಿದಿನ ಮಾಡುವಂಥ ಕೆಲಸಗಳಿಗೆಲ್ಲ ರಾಶಿ ಫಲ ನೋಡ್ತಾ ಕೂತ್ಕೊಂಡ್ರೆ ಕೆಲಸ ಮಾಡೋದು ಯಾವಾಗ? ಶಾಸ್ತ್ರದಲ್ಲಿ ಎಲ್ಲೂ ಕೂಡ ನಿತ್ಯ ಕಾರ್ಯಗಳಿಗೆ ರಾಶಿ ಫಲವನ್ನು ನೋಡುವ ಅನ್ನುವಂಥದ್ದು ಹೇಳಿಲ್ಲ. ಅದೇ ಕಾರಣಕ್ಕೆ ನಾನು ನಿತ್ಯ ರಾಶಿ ಫಲವನ್ನು ಮಾಡೋದಿಲ್ಲ. ಅನೇಕ ಜನರ ಒತ್ತಾಯಕ್ಕಾಗಿ ವಾರಕ್ಕೊಂದು ದಿನ ಮಾತ್ರ, ಈ ವಾರ ಹೇಗಿರ್ಬೋದು ಅನ್ನುವಂಥ ಒಂದು ಹೈಲೈಟ್ಸ್, ಅದ್ರ ಜೊತೆಗೆ ನಿಮ್ಮ ಜಾತಕಗಳನ್ನು ಕೂಡ ತೋರಿಸ್ಕೊಳ್ಳಿ ಅನ್ನುವಂಥ ಇಂಟೆನ್ಷನ್ ಇಂದ ನಾನು ಅದನ್ನ ಮಾಡ್ತಾ ಇರುವಂಥದ್ದು. ಇನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು, ತುಂಬಾ ಜನರಿಗೆ ಮನೆಯಲ್ಲಿ ಕಾಡಾಟ ಆಗ್ತಾ ಇರುತ್ತೆ. ಮತ್ತೆ ಮನೆಯಲ್ಲಿ ಏನೋ ದೇವರ ಪೂಜೆ ಮಾಡುವಾಗ ಅಪಚಾರಗಳನ್ನು ಮಾಡಿಬಿಟ್ಟಿರ್ತೀವಿ, ದೇವರ ವಿಗ್ರಹಗಳನ್ನ ಭಿನ್ನ ಮಾಡಿರ್ತೀವಿ, ಅಥವಾ ಯಾವುದೋ ಅರಕೆಯನ್ನು ತುಂಬ ವರ್ಷಗಳಿಂದ ನಾವು ತೀರಿಸಿರೋದಿಲ್ಲ, ಮರ್ತು ಬಿಟ್ಟಿದ್ದೀವಿ, ಅಥವಾ ಏನೆಲ್ಲ ಅರಕೆ ಅನ್ಕೊಂಡಿದ್ವಿ ಅನ್ನೋದೇ ಮರ್ತೋಗ್ಬಿಟ್ಟಿದೆ ನಮಗೆ. ಈ ಕಾರಣಗಳಿಂದ ದೈವಿಕವಾದಂತಹ ಕಳೆ ಮನೆಯಲ್ಲಿ ಕಡಿಮೆ ಆಗುವಂಥದ್ದು, ಮನೆಯಲ್ಲಿ ಒಗ್ಗಟ್ಟಿಲ್ಲದೆ ಇರುವಂಥದ್ದು, ಕುಟುಂಬ ಕಲಹ ಆಗುವಂಥದ್ದು, ಮನೇಲಿ ಅನೇಕ ಥರದ ಡಿಸ್ಟರ್ಬೆನ್ಸಸ್ಗಳು ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ಕೆಲವರು ಮನೇಲಿ ಆಗ್ತಾ ಇರುತ್ತೆ. ಹಾಗಿದ್ರೆ ಇದಕ್ಕೆ ಏನು ಮಾಡಬೇಕು, ಏನು ಪರಿಹಾರ ಮಾಡಬೇಕು? ಇವತ್ತಿಂದ ಆದಷ್ಟು ಮ್ಯಾಕ್ಸಿಮಮ್ ಸಮಸ್ಯೆಗಳು ಮತ್ತು ಪರಿಹಾರದ ಬಗ್ಗೆನೇ ಈ ಎಪಿಸೋಡ್ಗಳನ್ನು ಪ್ರತಿದಿನ ಮಾಡ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ನೋಡಿ, ದೇವಾಲಯ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೋ ಏನೋ ಕೊಡ್ತೀನಿ ಅಂತ ಒಪ್ಕೊಂಡಿರ್ತೀರಿ, ಅದನ್ನು ಕೊಟ್ಟಿರಲ್ಲ. ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಸಹಾಯ ಮಾಡ್ತೀನಿ ಅಂದಿರ್ತೀರಿ, ಮಾಡಿರೋದಿಲ್ಲ. ಅಥವಾ ಯಾವುದೋ ದೇವರಿಗೆ ಸಂಬಂಧಪಟ್ಟಂತ ಹಣವನ್ನು ದುರ್ಬಳಕೆ ಮಾಡಿರುವಂಥದ್ದು, ಅಥವಾ ದೇವರ ಹರಕೆಯನ್ನು ಮರೆತಿರುವಂಥದ್ದು, ಈ ರೀತಿಯ ವಿಚಾರಗಳಿಂದ ದೈವಿಕವಾದಂತಹ ಬಲ ಮನೆಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಇದರಿಂದ ಅದು ಕೌಟುಂಬಿಕ ಕಲಹ ಇರ್ಬೋದು, ದಾಂಪತ್ಯ ಕಲಹ ಇರ್ಬೋದು, ಸಂತಾನದ ದೋಷ ಇರ್ಬೋದು, ಅಥವಾ ಮನೆಯಲ್ಲಿ ಏನೇನೋ ಸಮಸ್ಯೆಗಳು, ಅಥವಾ ಅತಿಯಾದ ಧಾರ್ಮಿಕ ಆಚರಣೆಗಳಿಂದ ಮನನೊಂದು ಬೇರೆ ಯಾರಿಗೂ ಕೂಡ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ಕೂಡ ಉಂಟಾಗಿರುತ್ತೆ. ಇದಕ್ಕೆ ಪರಿಹಾರ ಏನು? ಗುರುಗಳೇ, ಆಯ್ತು, ಆಗ್ಬಿಟ್ಟಿದೆ ಗುರುಗಳೇ, ಏನ್ ಮಾಡೋದು, ಇದಕ್ಕೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ಈ ಥರದ್ದೊಂದು ಏನೋ ಒಂದು ಇನ್ಸಿಡೆಂಟ್ ಆಗೋಗಿದೆ ನಮಗೆ. ಅದು ಹರಕೆ ತೀರ್ಸಿರೋದಿರ್ಬೋದು, ಅಥವಾ ತೀರ್ಸಕ್ ಆಗದೆ ಇರುವಂಥದ್ದು. ಸುಮಾರು ಅನ್ಕೋಬಿಟ್ಟಿದೀವಿ, ಮರ್ತು ಬಿಟ್ಟಿದ್ವಿ. ಮನುಷ್ಯ ಕಷ್ಟ ಇದ್ದಾಗ ದೇವರೇ ಅಂತಾನೆ, ಎಲ್ಲ ಸುಖ ಬಂದಾಗ ದೇವರನ್ನು ಮರ್ತು ಬಿಡ್ತಾನೆ, ಮತ್ತೆ ಕಷ್ಟ ಬಂದಾಗ ಅಯ್ಯಯ್ಯೋ ಏನೇನು ಅನ್ಕೊಂಡಿದ್ದೆ ಅನ್ನುವಂಥದ್ದು ಮರ್ತೋಗ್ಬಿಡುತ್ತೆ. ಇನ್ನು ಧಾರ್ಮಿಕ ವಿಧಿವಿಧಾನಗಳು, ದೇವರ ಮನೆಯಲ್ಲಿ ಅಶುಚಿಯನ್ನು ಮಾಡಿರುವಂಥದ್ದು, ಈ ಥರ ಅನೇಕ ಬೇರೆ ಬೇರೆ ಸಮಸ್ಯೆಗಳಿಂದ ನಿಮಗೆ ಈ ಥರ ಪ್ರಾಬ್ಲಮ್ಸ್ಗಳಾಗಿರಬಹುದು. ಅದಕ್ಕೆ ಒಂದು ವಿಶೇಷವಾಗಿರುವಂತಹ ಪರಿಹಾರವನ್ನ ನಮ್ಮ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಏನಪ್ಪಾ ಅದು ಅಂದ್ರೆ, ಈ ನನ್ನ ಇನ್ನು ಮುಂದೆ ನನ್ನ ಯಾವುದೇ ಎಪಿಸೋಡ್ಸ್ಗಳನ್ನು ನೋಡುವಂಥ ಸಂದರ್ಭದಲ್ಲಿ ದಯವಿಟ್ಟು ನೀವು ಮಾಡಬೇಕಾಗಿರುವಂಥದ್ದು ಒಂದು ಪೆನ್ನು ಮತ್ತು ಪೇಪರ್ನ ಇಟ್ಕೊಂಡು ಕೂತ್ಕೋಬೇಕು.
ಓಂ ಅರಿವಕ್ತ್ರಾಯ ವಿದ್ಮಹೆ ರುದ್ರವಕ್ತ್ರಾಯ ಧೀಮಹಿ ತನ್ನೋ ನಂದಿಹಿ ಪ್ರಚೋದಯಾತ್. ನೋಡಿ, ಬಹಳ ಪ್ರಮುಖವಾಗಿರುವಂಥದ್ದು ಇದು. ಓಂ ಅರಿವಕ್ತ್ರಾಯ ಧೀಮಹಿ ರುದ್ರವಕ್ತ್ರಾಯ ಧೀಮಹಿ ತನ್ನೋ ನಂದಿಹಿ ಪ್ರಚೋದಯಾತ್. ಈ ಮಂತ್ರವನ್ನ ಶಿವನ ದೇವಾಲಯ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಈ ಮಂತ್ರವನ್ನ 11 ಬಾರಿ ಪಠಿಸಬೇಕು. ಎಷ್ಟು ಸಾರಿ? 11 ಬಾರಿ ಪಠಿಸಬೇಕು. ಅದಾದ ಮೇಲೆ ಈ ಮಂತ್ರವನ್ನ ಪಠಣೆ ಮಾಡ್ತಾ ಹರಿ ಓಂ ಹರಿವಕ್ತ್ರಾಯ ವಿದ್ಮಹೆ ರುದ್ರವಕ್ತ್ರಾಯ ಧೀಮಹಿ ತನ್ನೋ ನಂದಿಹಿ ಪ್ರಚೋದಯಾತ್ ಅನ್ನುವಂಥ ಮಂತ್ರವನ್ನ ಪಠಣೆ ಮಾಡ್ತಾ ಆ ನಂದಿಯ ಕೊಂಬಿನ ಮೂಲಕ, ಕೊಂಬಿನ ಮಧ್ಯಭಾಗದಿಂದ ಶಿವನ ದರ್ಶನವನ್ನ ಮಾಡಬೇಕು. ಆ ಶಿವನ ದರ್ಶನವನ್ನ ಮಾಡಿದ ನಂತರ ಪಂಚಾಕ್ಷರಿ ಮಂತ್ರ, ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಶಿವನ ದೇವಾಲಯದಲ್ಲಿ, ಅಲ್ಲೇ ಶಿವನ ದೇವಾಲಯದ ಆವರಣದಲ್ಲಿ ಕುಳಿತುಕೊಂಡು 108 ಬಾರಿ ಜಪವನ್ನ ಮಾಡಬೇಕು. ಮತ್ತೆ ಶಿವಪೂಜಾದಿಗಳನ್ನ ಮಾಡಿ 108 ಸಾರಿ ಜಪ ಮಾಡಿದ ಮೇಲೆ ಮಹಾರುದ್ರಾಭಿಷೇಕ, ಏಕಾದಶ ರುದ್ರಾಭಿಷೇಕ ಅಥವಾ ರುದ್ರಾಭಿಷೇಕವನ್ನ ಶಿವನಿಗೆ ಮಾಡಿಸ್ಬೇಕು. ನೋಡಿ, ಈ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡುತ್ತಾ ಶಿವನ ದೇವಾಲಯ ಪ್ರವೇಶವನ್ನ ಮಾಡಬೇಕು. ತದನಂತರ ಆ ನಂದಿಯ ಕೊಂಬಿನ ನಡುವೆ ಶಿವನ ದರ್ಶನವನ್ನ ಮಾಡಬೇಕು. ತದನಂತರ ಪಂಚಾಕ್ಷರಿ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಬೇಕು. ಅದಾದ್ಮೇಲೆ ಅನುಕೂಲ ಆದ್ರೆ 11 ವಾರಗಳ ಕಾಲ, 11 ಸೋಮವಾರಗಳ ಕಾಲ ಆ ಶಿವನಿಗೆ ರುದ್ರಾಭಿಷೇಕ, ಶತರುದ್ರಾಭಿಷೇಕ, ಮಹಾರುದ್ರಾಭಿಷೇಕ ಮಾಡಿಸುವಂಥದ್ದು ಅಥವಾ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಕೆಲಸವನ್ನ ಮಾಡಬೇಕು. ಇದನ್ನ ಮಾಡ್ತಾ ಬಂದ್ರೆ ನಿಮಗೆ ಯಾವುದೇ ದೈವಶಾಪ ಇರಲಿ, ಗೊತ್ತಿಲ್ಲದೆ ಮಾಡುವಂಥ ಅಪಚಾರಗಳಿರಲಿ, ಹರಕೆ ದೋಷಗಳಿರಲಿ, ಅಥವಾ ಯಾರಿಗೋ ಏನೋ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದ ದೋಷಗಳಿರಲಿ, ಎಲ್ಲವೂ ಕೂಡ ನಿವಾರಣೆಯಾಗಿ ಅಲ್ಲಿಂದ ಆಚೆಗೆ ಒಳ್ಳೆ ದಿನಗಳು, ಒಳ್ಳೆ ವಿಷಯಗಳು ನಿಮಗೆ ಪ್ರಾಪ್ತಿ ಆಗುತ್ತೆ. ಈ ಒಂದು ಪುಟ್ಟ ಪ್ರಯೋಗವನ್ನು ನೀವು ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಬೆಳಕು ಪ್ರಾಪ್ತಿ ಆಗುತ್ತೆ. ಯಾವುದೇ ಒಂದು ಪರಿಹಾರಗಳನ್ನು ಮಾಡೋದ್ರಿಂದ ಅನುಕೂಲ ಹೇಗಾಗತ್ತೆ ಅಂದರೆ ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡಬೇಕು. ಆ ಶ್ರದ್ಧೆ ಮತ್ತು ನಂಬಿಕೆಯಿಂದ ಮಾಡೋದ್ರಿಂದ ಅದು ಶುಭ ಫಲಗಳು ನಿಮಗೆ ಖಂಡಿತವಾಗಿಯೂ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ. ಅದರ ಜೊತೆಗೆ ನಿಮಗೂ ಕೂಡ ನೇರವಾಗಿ ನನ್ನನ್ನು ಭೇಟಿ ಮಾಡಬೇಕು, ಜಾತಕಗಳನ್ನು ತೋರಿಸ್ಬೇಕು, ಅಥವಾ ನಾವು ತುಂಬ ದೂರದಲ್ಲಿದ್ದೀವಿ ಬರೋಕ್ಕಾಗಲ್ಲ, ಆನ್ಲೈನ್ ಮುಖಾಂತರ ಜಾತಕಗಳನ್ನು ಅಥವಾ ಮನೆಯ ಪ್ಲಾನ್ ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನುವಂಥದ್ದಿದ್ರೆ ಖಂಡಿತ ನನಗೆ ಕರೆ ಮಾಡಿ. ಅದರ ಜೊತೆಗೆ ಜ್ಯೋತಿಷ್ಯ ವಾಸ್ತು ಪ್ರಶ್ನವನ್ನು ಕಲಿಬೇಕು ಅಂದರೆ ಇದೇ ಜನವರಿ ಮತ್ತು ಫೆಬ್ರವರಿಯಲ್ಲಿ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರ ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ